ನಮಸ್ಕಾರ ಸ್ನೇಹಿತರೆ, ತತ್ವದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಡೀಪಾಗಿ ನೋಡೋಣ ಏನು ಅಂದರೆ ಮಂತ್ರ ಜಪ, ದೇವರು, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ನಡುವೆ ಏನು ಸಂಬಂಧ ಅಂತ. ದೇವರು ಅಂದರೆ ಯಾರು? ಪ್ರತಿ ದೇವರಿಗೆ ಯಾಕೆ ವಿಭಿನ್ನ ಮಂತ್ರಗಳಿವೆ? ಮಂತ್ರ ಜಪ ಆರಂಭಿಸುವವರು ಮಾಡೋ ಸಾಮಾನ್ಯ ತಪ್ಪುಗಳು ಯಾವುವು? ಉಚ್ಚಾರಣೆ ಎನರ್ಜಿಟಿಕಲಿ ಯಾಕೆ ತುಂಬ ಮುಖ್ಯ? ಇದು ಬಿಲೀಫ್ ಮಾತ್ರ ಅಲ್ಲ, ಇದು ಎನರ್ಜಿ ಸೈನ್ಸ್ ಪ್ಲಸ್ ಏನ್ಷಿಯಂಟ್ ವಿಸ್ಟಮ್. ಸೊ ಮಂತ್ರ, ಎನರ್ಜಿ ಮತ್ತು ಫ್ರೀಕ್ವೆನ್ಸಿ. ಮಂತ್ರ ಅಂದರೆ ಕೇವಲ ವರ್ಡ್ ಅಲ್ಲ, ಅದು ಒಂದು ಸೌಂಡ್ ಎನರ್ಜಿ. ನಾವು ಚಾಂಟ್ ಮಾಡಿದಾಗ ಸೌಂಡ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆ ವೈಬ್ರೇಷನ್ ಒಂದು ಸ್ಪೆಸಿಫಿಕ್ ಫ್ರೀಕ್ವೆನ್ಸಿಯಲ್ಲಿ ರೆಸೊನೇಟ್ ಆಗ್ತಿರುತ್ತೆ. ಆ ಫ್ರೀಕ್ವೆನ್ಸಿ ನಮ್ಮ ಎನರ್ಜಿ ಫೀಲ್ಡ್ಗೆ ಸಿಂಕ್ ಆಗುತ್ತೆ. So sound is equal to vibration is equal to frequency and then energy shift. ಸೊ ನಮ್ಮ ದೇಹನೇ ಒಂದು ಎನರ್ಜಿ ಸಿಸ್ಟಮ್ ಆಗಿರುತ್ತೆ. ಮಂತ್ರ ಜಪ ಅಂದರೆ ಆ ಸಿಸ್ಟಮ್ನ ಟ್ಯೂನ್ ಮಾಡೋ ಒಂದು ಪ್ರೋಸೆಸ್ ಅಷ್ಟೇ. ದೆನ್ ದೇವರು ಮತ್ತು ಫ್ರೀಕ್ವೆನ್ಸಿ ಕಾನ್ಸೆಪ್ಟ್. ಪ್ರತಿ ದೇವರು ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿಯ ಪ್ರತೀಕ. ಉದಾಹರಣೆಗೆ ಶಿವ ಈಸ್ ಡೀಪ್, ಸ್ಟೇಬಲ್, ಸೈಲೆನ್ಸ್ ಫ್ರೀಕ್ವೆನ್ಸಿ ಆಗಿರುತ್ತೆ. ವಿಷ್ಣು ಬ್ಯಾಲೆನ್ಸ್, ಪ್ರಿಸರ್ವೇಷನ್ ಫ್ರೀಕ್ವೆನ್ಸಿಯಲ್ಲಿ ವೈಬ್ರೇಟ್ ಆಗ್ತಾ ಇರುತ್ತೆ. ಶಕ್ತಿ ಅಥವಾ ದುರ್ಗಾ ಪವರ್, ಟ್ರಾನ್ಸ್ಫಾರ್ಮೇಷನ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಗಣೇಶ ಗ್ರೌಂಡಿಂಗ್ ಆ್ಯಂಡ್ ಸ್ಟೆಬಿಲಿಟಿ ಫ್ರೀಕ್ವೆನ್ಸಿ. ಸರಸ್ವತಿ ನಾಲೆಡ್ಜ್ ಆ್ಯಂಡ್ ಕ್ಲಾರಿಟಿ ಫ್ರೀಕ್ವೆನ್ಸಿ. ಅದಕ್ಕೆ ಪ್ರತಿಯೊಬ್ಬ ದೇವರಿಗೆ ಬೇರೆ ಬೇರೆ ಮಂತ್ರ ಇರುತ್ತೆ, ಬೇರೆ ಬೇರೆ ಸೌಂಡ್ ಪ್ಯಾಟ್ರನ್ಸ್ ಇರುತ್ತೆ ಆ್ಯಂಡ್ ಬೇರೆ ಬೇರೆ ವೈಬ್ರೇಷನ್ಸ್ ಇರುತ್ತೆ. ಸೊ ದೇವರುಗಳು ಅಂದರೆ ಯಾರು? ಇಲ್ಲಿ ಒಂದು ಸತ್ಯನ ಕಾಮಾಗಿ ತಿಳ್ಕೊಳ್ಳೋಣ. ದೇವರುಗಳು ಆಕಾಶದಿಂದ ಬಂದ ಮ್ಯಾಜಿಕಲ್ ಸೋಲ್ಸ್ ಅಥವಾ ಮ್ಯಾಜಿಕಲ್ ಬೀಯಿಂಗ್ಸ್ ಅಲ್ಲ. ಅವರು ಕೂಡ ಮುಂಚೆ ಮಾನವರಾಗಿ ಇದ್ದವರು. ಆದರೆ ಅವರು ತಮ್ಮ ಜೀವನದಲ್ಲಿ ಕಾನ್ಷಿಯಸ್ನೆಸ್ನ ಎಲಿವೇಟ್ ಮಾಡಿಕೊಂಡು ಎನರ್ಜಿ ಮಾಸ್ಟರ್ಸ್ ಆಗಿದ್ದಾರೆ. ಅವರು ಹೈಯೆಸ್ಟ್ ಫ್ರೀಕ್ವೆನ್ಸಿಗೆ ಎವಾಲ್ವ್ ಆಗಿದ್ದಾರೆ. ಅದಕ್ಕೆ ಅವರನ್ನು ಗಾಡ್ ರಿಯಲೈಸ್ಡ್ ಹ್ಯೂಮನ್ಸ್ ಅಂತಾನು ಕರಿಬೋದು. ಸೊ ಮಂತ್ರ ಜಪ ಯಾಕೆ ದೇವರ ಜೊತೆ ಕನೆಕ್ಟ್ ಮಾಡುತ್ತೆ ಅಂದರೆ, ನಾವು ಯಾವ ದೇವರ ಮಂತ್ರ ಚಾಂಟ್ ಮಾಡ್ತೀವೋ ನಾವು ನಮ್ಮ ಫ್ರೀಕ್ವೆನ್ಸಿನ ಆ ದೇವರ ಫ್ರೀಕ್ವೆನ್ಸಿಗೆ ನಿಧಾನವಾಗಿ ಟ್ಯೂನ್ ಮಾಡ್ತೀವಿ. ಉದಾಹರಣೆಗೆ ನೀವು ಶಿವ ಮಂತ್ರ ಚಾಂಟ್ ಮಾಡಿದರೆ ಮೈಂಡ್ ಸ್ಲೋ ಆಗುತ್ತೆ, ಥಾಟ್ಸ್ ರೆಡ್ಯೂಸ್ ಆಗುತ್ತೆ, ಇನ್ನರ್ ಸೈಲೆನ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂದರೆ ನೀವು ಶಿವನ ಫ್ರೀಕ್ವೆನ್ಸಿಗೆ ಅಲೈನ್ ಆಗ್ತಿದ್ದೀರಾ ಅಂತ ಅರ್ಥ. ಯು ಡೋಂಟ್ ವರ್ಷಿಪ್ ಗಾಡ್, ಯು ಅಲೈನ್ ವಿತ್ ಗಾಡ್. ಸೊ ಅಟ್ರಾಕ್ಷನ್ ರೂಲ್, ಎನರ್ಜಿ ಲಾ. ಈ ಯೂನಿವರ್ಸ್ ಒಂದು ರೂಲ್ ಮೇಲೆ ಕೆಲಸ ಮಾಡುತ್ತೆ. ಸಿಮಿಲರ್ ಫ್ರೀಕ್ವೆನ್ಸಿ ಅಟ್ರಾಕ್ಟ್ಸ್ ಸಿಮಿಲರ್ ಎನರ್ಜಿ. ಸೊ ಲೋಯರ್ ಫ್ರೀಕ್ವೆನ್ಸಿ ಯಾವುದ್ಯಾವುದು ಅಂದರೆ ಭಯ, ಗೊಂದಲ, ಅಶಾಂತಿ, ಇದೆಲ್ಲ ಲೋಯರ್ ಫ್ರೀಕ್ವೆನ್ಸಿ. ಹೈಯರ್ ಫ್ರೀಕ್ವೆನ್ಸಿ ಯಾವುದು ಅಂದರೆ ಶಾಂತಿ ಆ್ಯಂಡ್ ಕ್ಲಾರಿಟಿ, ಸ್ಪಷ್ಟತೆ, ಇಂಟ್ಯೂಷನಲ್ ಕ್ಲಾರಿಟಿ, ಇದೆಲ್ಲ ಹೈಯರ್ ಫ್ರೀಕ್ವೆನ್ಸಿ. ಸೊ ಮಂತ್ರ ಜಪ ನಿಮ್ಮ ಫ್ರೀಕ್ವೆನ್ಸಿ ಎಲಿವೇಟ್ ಮಾಡೋ ಪವರ್ಫುಲ್ ಟೂಲ್ ಅಂತಲೇ ಅನ್ಬೋದು. ಸೊ ಬಿಗಿನರ್ಸ್ ಚಾಂಟಿಂಗ್ ಮಿಸ್ಟೇಕ್ಸ್ ಏನು ಅಂದರೆ, ಫಸ್ಟ್ ಮಿಸ್ಟೇಕ್ ಅರ್ಥ ಗೊತ್ತಿಲ್ಲದೆ ಜಪ ಮಾಡೋದು. ಸೊ ಮಂತ್ರದಲ್ಲಿ ಸೌಂಡ್ ಮಾತ್ರ ಅಲ್ಲ, ಕಾನ್ಷಿಯಸ್ನೆಸ್ ಕೂಡ ಇದೆ. ಅರ್ಥ ಇಲ್ಲದೆ ಮೆಕ್ಯಾನಿಕಲ್ ಜಪ ಆಗೋಗುತ್ತೆ ಅರ್ಥ ಗೊತ್ತಿಲ್ಲದೆ ಮಾಡಿದ್ರೆ. ಎರಡನೇ ತಪ್ಪು ಏನು ಅಂದರೆ ಸಂಖ್ಯೆಗೆ ಹೆಚ್ಚು ಮಹತ್ವ ಕೊಡೋದು. ಈಗ 108, 1008 ಅಂತ ಕೌಂಟ್ ಮಾಡ್ತಾ ಇರ್ತೀವಿ. ಆ ಥರ ಕೌಂಟ್ ಮಾಡಿಕೊಂಡು ಮಾಡಿದಾಗ ಮನಸ್ಸು ಎಲ್ಲೋ ಇದ್ದರೆ ಎನರ್ಜಿ ಫ್ಲೋ ಆಗಲ್ಲ. ಸೊ ಕ್ವಾಲಿಟಿ ಈಸ್ ಗ್ರೇಟರ್ ದ್ಯಾನ್ ಕ್ವಾಂಟಿಟಿ. ಮೂರನೇ ಮಿಸ್ಟೇಕ್ ಉಸಿರಾಟ ಮತ್ತು ಶಾಂತತೆ ಇಲ್ಲದೆ ಜಪ. ಸೊ ನಮ್ಮ ಉಸಿರು ಬ್ರೆತ್ ಅನ್ಸ್ಟೇಬಲ್ ಅಂದರೆ ವೈಬ್ರೇಷನ್ ಕೂಡ ಅನ್ಸ್ಟೇಬಲ್ ಆಗುತ್ತೆ. ನಾಲ್ಕನೇ ಮಿಸ್ಟೇಕ್ ಎಲ್ಲ ಮಂತ್ರಗಳನ್ನ ಮಿಕ್ಸ್ ಮಾಡೋದು. ಸಿಗ್ನಲ್ ಇರುತ್ತೆ ಬಟ್ ಕ್ಲಾರಿಟಿ ಇರಲ್ಲ. ಅದೇ ರೀತಿ ತಪ್ಪು ಉಚ್ಚಾರಣೆ ಮಾಡಿದಾಗಲೂ ಸಿಗ್ನಲ್ ಇರುತ್ತೆ, ಕ್ಲಾರಿಟಿ ಇರಲ್ಲ. ಸೊ ಸರಿಯಾದ ಉಚ್ಚಾರಣೆ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಚೆಸ್ಟಲ್ಲಿ ವೈಬ್ರೇಷನ್, ಥ್ರೋಟಲ್ಲಿ ಒಂದು ರೆಸೊನೆನ್ಸ್ ಫೀಲ್ ಆಗ್ತಿರುತ್ತೆ, ಹೆಡ್ಡಲ್ಲಿ ಸೈಲೆನ್ಸ್ ಫೀಲ್ ಆಗ್ತಾ ಇರುತ್ತೆ. ಅದೇ ಎನರ್ಜಿ ಅಲೈನ್ಮೆಂಟ್. ಸೊ ಪ್ರಾಕ್ಟಿಕಲ್ ಸೈಡ್ ಸರಿಯಾಗಿ ಜಪ ಮಾಡೋದು ಹೇಗೆ ಅಂದರೆ, ಒಂದೇ ದೇವರ ಮಂತ್ರನ ಆಯ್ಕೆ ಮಾಡಿ. ಸೊ ಶ್ರದ್ಧೆ ಪ್ಲಸ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಪ್ರೊನೌನ್ಸಿಯೇಷನ್ ಕರೆಕ್ಟ್ ಇರಲಿ, ಸ್ಲೋ ಆಗಿ ಜಪ ಮಾಡಿ, ವೈಬ್ರೇಷನ್ ಫೀಲ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಮಂತ್ರ ಜಪದಲ್ಲಿ ಆಗಲೇ ಹೇಳಿದಾಗೆ ಕ್ವಾಂಟಿಟಿ ಅಲ್ಲ ಕ್ವಾಲಿಟಿ ಮ್ಯಾಟರ್ಸ್. ಸೊ ದೇವರು ಹೊರಗಿಲ್ಲ,
ದೇವರು ಒಂದು ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಮಂತ್ರ ಜಪ ಅಂದರೆ ಆ ಸ್ಟೇಟ್ಗೆ ಸ್ಲೋಲಿ ಟ್ಯೂನ್ ಆಗೋ ಪ್ರೋಸೆಸ್ ಅಷ್ಟೆ. ನೀವು ಫ್ರೀಕ್ವೆನ್ಸಿ ಚೇಂಜ್ ಮಾಡಿದರೆ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ಚೇಂಜ್ ಆಗುತ್ತೆ. ಈ ವಿಡಿಯೋ ನಿಮಗೆ ಕ್ಲಾರಿಟಿ ಕೊಟ್ಟಿದ್ರೆ ಲೈಕ್ ಮಾಡಿ, ತತ್ವದರ್ಶನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಲೆಟ್ ದಿಸ್ ನಾಲೆಡ್ಜ್ ವೈಬ್ರೇಟ್. ಥ್ಯಾಂಕ್ ಯು.